ಡಿಯರ್ 10th ಕ್ಲಾಸ್ ಸ್ಟೂಡೆಂಟ್ಸ್, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಈಗ 3ನೇ ಮಾಡೆಲ್ ಕ್ವೆಶನ್ ಪೇಪರ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಕ್ವೆಶನ್ಸನ್ನು ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಸಾಲ್ವ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಲಿ. ನಿಮ್ಮ ಮೇನ್ ಎಕ್ಸಾಮಲ್ಲೂ ಕೂಡ ಇದೇ ರೀತಿಯ ಪ್ರಶ್ನೆಗಳು ಬರ್ತವೆ. ಈಗ ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವೆಶನನ್ನು ನೋಡಿ. ಏನು ಕೇಳಿದ್ದಾರೆ? ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂತಹ ಈ ಒಂದು ಕಾನ್ವರ್ಜೇಷನನ್ನು ಓದ್ಕೋಬೇಕು. ಮತ್ತು ಇಲ್ಲಿ ಕೆಳಗಡೆ ನೋಡಿ, ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅಂತಕ್ಕಂತಹ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದರ ಲ್ಯಾಂಗ್ವೇಜ್ ಫಂಕ್ಷನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ ನೋಡಿ, ನಾನು ಇಲ್ಲಿ ಕೊನೆ ಪಾರ್ಟನ್ನು ಮಾತ್ರ ಡಿಸ್ಕಷನ್ ಮಾಡ್ತೇನೆ. ಭರತ್ ಹೇಳ್ತಕ್ಕಂಥದ್ದು, ಹಿ ಈಸ್ ಕಾಲ್ಡ್ ಗಾಡ್ ಆಫ್ ಕ್ರಿಕೆಟ್, ಹಿ ಸ್ಕೋರ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್ ಅಂತೇಳಿ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಆಗ ಶರತ್, ಡು ಯು ನೋ ಟು ಪ್ಲೇ ಕ್ರಿಕೆಟ್, ನಿನಗೆ ಕ್ರಿಕೆಟ್ ಆಡಲಿಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಆಗ ಭರತ್ ಹೇಳ್ತಕ್ಕಂಥದ್ದು, ಎಸ್ ಶೂರ್ ಐ ಕ್ಯಾನ್ ಪ್ಲೇ ವೆರಿ ವೆಲ್, ಎಸ್ ನಾನು ಚೆನ್ನಾಗಿ ಆಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಇದರ ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಹೇಳಬೇಕು. ನೋಡಿ, ಆರ್ಡರ್ ಅಂತ ಇದೆ ಫಸ್ಟ್ ಆಪ್ಷನ್, ಯಾವುದೇ ಆರ್ಡರ್ ಇಲ್ಲಿ ನಡೀತಾ ಇಲ್ಲ. ಸೀಕಿಂಗ್ ಪರ್ಮಿಷನ್ ಇದೆ, ಯಾವುದಕ್ಕೂ ಕೂಡ ಪರ್ಮಿಷನ್ ಕೇಳ್ತಾ ಇಲ್ಲ. ಇನ್ನು ಸಿ ಇದೆ ನೋಡಿ, ಎಬಿಲಿಟಿಯನ್ನು ತೋರಿಸ್ತಕ್ಕಂಥದ್ದು. ಖಂಡಿತ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕೆ ಅಂದರೆ ನಾನು ಚೆನ್ನಾಗಿ ಆಟ ಆಡ್ತೇನೆ ಅಂದರೆ ನನ್ನ ಬಳಿ ಇರತಕ್ಕಂತಹ ಸಾಮರ್ಥ್ಯ ಅಂಥೇಳಿ ಭರತ್ ಹೇಳ್ತಾ ಇರೋದ್ರಿಂದ ದ ಆನ್ಸರ್ ಈಸ್ ಆಪ್ಷನ್ ಸಿ, ಎಬಿಲಿಟಿ. ಇನ್ ಸೆಕೆಂಡ್ ಕ್ವೆಶನ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಇಲ್ಲಿ ಪ್ರಿಷಾ ಹೇಳ್ತಕ್ಕಂಥದ್ದನ್ನು ಗಮನಿಸಿ. ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಎನಫ್ ಮನಿ ದೇ ಡ್ಯಾಶ್ ಸೆಂಟ್ ಯು ಅಂತ ಇದೆ. ಅಂದರೆ ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಎನಫ್ ಮನಿ, ನಿನ್ನ ಪೇರೆಂಟ್ಸ್ ಒಂದು ವೇಳೆ ಸಾಕಷ್ಟು ದುಡ್ಡನ್ನು ಸಂಪಾದಿಸ್ತಾ ಇದ್ದಿದ್ರೆ ದೇ ಡ್ಯಾಶ್ ಸೆಂಟ್ ಯು ಅಂದರೆ ನಿನ್ನನ್ನು ಅವರು ಕಳಿಸ್ಕೊಡ್ತಾ ಇದ್ರು ಅಂತ ಬರಬೇಕಾಗುತ್ತೆ. ಸೊ ವುಡ್ ಹ್ಯಾವ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿ ಸರಿಯಾಗಿರುವ ಉತ್ತರ. ಇನ್ನು ಥರ್ಡ್ ಕ್ವೆಶನ್ ನೋಡಿ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ ವಿದ್ಯಾರ್ಥಿಗಳೇ. ಇನ್ಫಿನಿಟಿವ್ ಅಂದ ತಕ್ಷಣವೇ ವಿದ್ಯಾರ್ಥಿಗಳೇ ನೀವು ಮಾಡಬೇಕಾಗಿರೋದು ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ 2 ಹುಡುಕ್ಬಿಡಿ. ಸೊ ಇಲ್ಲಿ ನಾವು 2 ಅಂತ ಆಪ್ಷನಲ್ಲಿ ಹುಡುಕಿದಾಗ ನೋಡಿ 2 ಆನ್ಸರ್ ಇದೆ ಅಲ್ವಾ, ಇದೇ ಸರಿಯಾಗಿರ್ತಕ್ಕಂತಹ ಉತ್ತರ. ಒಂದು ವೇಳೆ 2 ಆಪ್ಷನ್ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಆಗ ಏನು ಮಾಡಬೇಕು ಅಂದರೆ 2 ಆದಮೇಲೆ ಇರತಕ್ಕಂತಹ ಒಂದು ಪದ ಏನಿರುತ್ತೋ ಅದು ವರ್ಬ್ ಇರಬೇಕು. ಸೊ ಈ ರೀತಿ 2 ಪ್ಲಸ್ ವರ್ಬ್ ಬಂದಾಗ ಅದು ಇನ್ಫಿನಿಟಿವ್ ಆಗುತ್ತೆ. ಇಲ್ಲಿ ನೋಡಿ, ಆನ್ಸರ್ ಅಂತಕ್ಕಂಥದ್ದು ವರ್ಬ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬೇರೆ ಯಾವ ಆಪ್ಷನಲ್ಲೂ ಕೂಡ ನಮಗೆ 2 ಕಾಣಿಸ್ತಾ ಇಲ್ಲ. ಸೊ ಈಸಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬಹುದಾಗಿದೆ. ಇನ್ನು ಫೋರ್ತ್ ಕ್ವೆಶನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಇದೆ. ಸೊ ಫ್ರೇಸಲ್ ವರ್ಬ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅನೇಕ ಸಾರಿ ಈ ಒಂದು ಫ್ರೇಸಲ್ ವರ್ಬ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅನೇಕ ಕ್ವೆಶನ್ ಪೇಪರ್ಗಳಲ್ಲಿ ಬಂದಿಲ್ಲ. ಬಟ್ ಯಾವಾಗಾದರೂ ಒಂದೊಂದ್ಸರಿ ಈ ರೀತಿ ಕೇಳಿಬಿಡ್ತಾರೆ. ಸೊ ನೀವು ಮರೆಯದೆ ಈ ಒಂದು ಕ್ವೆಶನನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಫ್ರೇಸಲ್ ವರ್ಬ್ಗಳನ್ನೇ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಶಮಿತಾ ಡ್ಯಾಶ್ ಹರ್ ಮೈಂಡ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ ಅಂತ ಇದೆ. ಸೊ ಮೇಡ್ ಅಪ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗಿದೆ. ಇನ್ನು ಸೆಕೆಂಡ್ ಒನ್, ಡೂ ಆಸ್ ಡೈರೆಕ್ಟೆಡ್ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದ್ದಾರೆ ಕ್ವೆಶನ್ನ. ನೋಡಿ, ಸ್ಟೀಲ್ ಇಲ್ಲಿ ಒಂದೇ ಇದೆ, ಸ್ಟೀ ಅಂತಕ್ಕಂಥದ್ದು. ಅದೇ ರೀತಿ ಕ್ಲೀನಲ್ಲಿ ಈ ಅಂತಕ್ಕಂತಹ ಒಂದು ಸಿಲೆಬಲ್ ನಮಗೆ ಸಿಗುತ್ತೆ. ಫಿಲ್ಮಲ್ಲಿ ಈ ಫಿ ನೋಡಿ ಈ ರೀತಿ ಸಿಗುತ್ತೆ. ಸೊ ಇಲ್ಲೂ ಒಂದು ಸಿಲೆಬಲ್ ಇದೆ. ಇನ್ನು ಕೊನೆಯ ಒಂದು ಉತ್ತರಕ್ಕೆ ಹೋದಾಗ ಫೀಚರ್ ನೋಡಿ, ಫೀ ಅಂತ ಒಂದು ಬರುತ್ತೆ ಮತ್ತು ಚ ಎರಡು ಕೂಡ ಓವೆಲಿಂದ ಎಂಡ್ ಆಗಿರ್ತಕ್ಕಂಥವು. ಸೊ 2 ಸಿಲೆಬಲ್ ಇರ್ತಕ್ಕಂಥದ್ದು ಸರಿಯಾಗಿರುವ ಉತ್ತರ ಯಾವುದಪ್ಪ ಅಂದರೆ ಫೀಚರ್ ಅಂತಕ್ಕಂಥದ್ದು. ಇನ್ನು ಸಿಕ್ಸ್ತ್ ಕ್ವೆಶನ್ಗೆ ಹೋದರೆ ನೋಡಿ, ಏನು ಕೇಳಿದ್ದಾರೆ? ಕಾಲಕೇಟಿವ್ ವರ್ಡ್ ಕೇಳಿದ್ದಾರೆ. ಇಲ್ಲಿ ಹ್ಯಾಂಡ್ಗೆ ಹ್ಯಾಂಡ್ ಬ್ಯಾಗ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಆರ್ಟಿಕಲ್ಗೆ ಸಂಬಂಧಪಟ್ಟಿದ್ದು, ಗೀತಾ ಕಮ್ಸ್ ಫ್ರಾಮ್ ಡ್ಯಾಶ್ ಪುವರ್ ಫ್ಯಾಮಿಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಡ್ಯಾಶ್ ಪುವರ್ ಅಂತ ಇದೆ ನೋಡಿ, ಇಲ್ಲಿ ನಾವು ಎಯನ್ನು ಫಿಲ್ ಮಾಡಬೇಕು. ಎ ಪುವರ್ ಫ್ಯಾಮಿಲಿ. ಯಾಕೆಂದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬ್ಲ್ಯಾಂಕ್ ಆದಮೇಲೆ ಇರತಕ್ಕಂಥದ್ದು ಪೂ, ಇದು ಪ ಅಂತಕ್ಕಂತಹ ಒಂದು ಏನು ಕಾನ್ಸನೆಂಟ್ ಅಂತ ಕರಿತೀವೋ ಅದರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ವೊವೆಲ್ ಸೌಂಡ್ ಇದ್ದರೆ ಮಾತ್ರ ಯಾನ್ ಬಳಸ್ತೇವೆ. ಸೊ ಇಲ್ಲಿ ವೊವೆಲ್ ಸೌಂಡ್ ಇಲ್ಲ, ಪೂ ಅಂತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್. ಮತ್ತು ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ಕೋಬೇಕು. ಸೊ ಎ ಅನ್ನೋದು ಸರಿಯಾಗಿರುವ ಉತ್ತರ.
8th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಐ ಡಿಡೆಂಟ್ ನೋ ಹಿಮ್ ಡ್ಯಾಶ್ ಐ ರೆಫ್ಯೂಸ್ ಟು ಟಾಕ್ ಟು ಹಿಮ್ ಅಂತ ಇದೆ. ನನಗೆ ಅವ್ನು ಗೊತ್ತಿರಲಿಲ್ಲ, ಅದಕ್ಕೆ ನಾನು ಅವನ ಜೊತೆ ಮಾತನಾಡೋಕ್ಕೆ ರೆಫ್ಯೂಸ್ ಮಾಡಿದೆ ಅಂತಕ್ಕಂತಹ ಮೀನಿಂಗ್ ಬರಬೇಕು. ಸೊ ಇಲ್ಲಿ ನಾವು ಸೋ ಅನ್ನು ಫಿಲ್ ಮಾಡ್ತೇವೆ. 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆ್ಯನ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಶಿ ವೆಂಟ್ ಟು ಹಾಸ್ಪಿಟಲ್ ಡ್ಯಾಶ್ ಹರ್ ಪೇರೆಂಟ್ಸ್ ಅಂತ ಇದೆ. ಸೊ ಪ್ರಿಪೋಸಿಷನ್ ಏನಾಗುತ್ತೆ ನೋಡಿ, ಶಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಅಂತೇಳಿ ನೀವು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ವಿತ್ ಅಂತ ನೀವು ಪ್ರಿಪೋಸಿಷನ್ ಅನ್ನು ಬರಿಬೇಕಾಗುತ್ತೆ. 10th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ದ ಕಮಿಟಿ ಡ್ಯಾಶ್ ದ ಇಶ್ಯೂ ಎಸ್ಟರ್ಡೇ. ನೋಡಿ ವಿದ್ಯಾರ್ಥಿಗಳೇ, ಎಸ್ಟರ್ಡೇ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಅನ್ನು ತೋರಿಸುತ್ತೆ. ಸೊ ಬಿ ಅಂದರೆ ನಾವು ಇಲ್ಲಿ ಬಿಗೆ ವಾಸ್ ಅನ್ನು ಯೂಸ್ ಮಾಡ್ಕೊಳ್ತೇವೆ, ಮತ್ತು ವಾಸ್ ಬಂದ ತಕ್ಷಣನೇ ಮುಂದಿನ ಕ್ರಿಯಾಪದ ನಾವು ಏನು ಮಾಡಬೇಕಾಗುತ್ತೆ, ING ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಸೊ ಡಿಸ್ಕಸಿಂಗ್, ವಾಸ್ ಡಿಸ್ಕಸಿಂಗ್ ಅಂತ ಬರುತ್ತೆ. ಇನ್ನು 11th ಕ್ವಶನ್ ನೋಡಿ. ಎಸ್ ವಿದ್ಯಾರ್ಥಿಗಳು ನೋಡಿ, ಆ್ಯಡ್ ಎ ಸೂಟಬಲ್ ಕ್ವಶನ್ ಟ್ಯಾಗ್ ಕೇಳಿದರೆ. ವಿನುತಾ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಬ್ರೋಕ್ ಅಂತಕ್ಕಂತಹ ಕ್ರಿಯಾಪದವನ್ನು ಗಮನಿಸಿ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ಯಾವುದೇ ಹೆಲ್ಪಿಂಗ್ ವರ್ಬ್ ಈ ಸ್ಟೇಟ್ಮೆಂಟಲ್ಲಿ ಇಲ್ಲ. ವರ್ಬ್ ಪಾಸ್ಟಲ್ಲಿರೋದ್ರಿಂದ ನಾವು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ತಗೋಬೇಕು, ಮತ್ತು ಕೊಟ್ಟಿರೋದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಡಿಡೆಂಟ್ ಅಂತ ಮಾಡ್ತೇವೆ. ವಿನುತಾ ಇರೋದು ಹುಡುಗಿಯ ಹೆಸರಾಗಿದೆ, ಸೊ ಶಿ ಅಂತ ನಾವು ಇಲ್ಲಿ ಬರೀಬೇಕು. ಡಿಡೆಂಟ್ ಶಿ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಯೂಸ್ ದ ವರ್ಡ್ ರನ್ ಆ್ಯಸ್ ನೌನ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ರನ್ನಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ಅಂತ ನೀವೇನು ಮಾಡ್ಬೋದು ನೋಡಿ. ನೌನ್ ಕೇಳಿದರೆ, ಹಾಗಾಗಿ ಯಾವುದೇ ಒಂದು ವರ್ಬನ್ನು ನಾವು ರನ್ ಅನ್ನೋದು ವರ್ಬ್ ಆದರೂ ಕೂಡ ನಾವು ಅದನ್ನು ING ಫಾರ್ಮ್ ಮಾಡಿ, ಅಂದರೆ ಸ್ಟಾರ್ಟಿಂಗಲ್ಲೇ ಬರೀಬೇಕು. ರನ್ನಿಂಗ್ ಅಂತ ಈ ರೀತಿ, ರನ್ನಿಂಗ್ ಈಸ್ ಅ ಗುಡ್ ಹ್ಯಾಬಿಟ್. ಈ ರೀತಿ ಸೆಂಟೆನ್ಸನ್ನು ಕೊಡ್ತಾ ಇದ್ದೇನೆ, ನೀವು ಈ ರೀತಿ ಬರಿಬಹುದು. ಸೊ ಈ ರೀತಿ ಜೆರಂಡ್ ಫಾರ್ಮಲ್ಲಿ ನೀವು ಬರಿಬಹುದು. ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಟು ಅಂತ ಇದೆ. ಮೀರಾ ಈಸ್ ವೆರಿ ಶಾರ್ಟ್, ಶಿ ಕಾಂಟ್ ರೀಚ್ ದ ಸ್ವಿಚ್ ಅಂತ ಇದೆ. ಸೊ ಮೀರಾ ಈಸ್, ಇಲ್ಲಿ ನೋಡಿ ವೆರಿ ಇರೋ ಕಡೆ ನೀವೇನು ಮಾಡಬೇಕು, ಟೂ ಶಾರ್ಟ್ ಅಂತ ಆಗುತ್ತೆ. ಮತ್ತು ಮೀರಾ ಈಸ್ ಟೂ ಶಾರ್ಟ್, ಈ ಫುಲ್ ಪಾಯಿಂಟ್ ಇರೋ ಹತ್ರ ಟೂ ಬರಿಬೇಕು, ಫುಲ್ ಪಾಯಿಂಟ್ ರಿಮೂವ್ ಮಾಡಬೇಕು. ಮತ್ತು ಶಿ ಕಾಂಟ್ ಅನ್ನೋದನ್ನು ರಿಮೂವ್ ಮಾಡಿಬಿಡಬೇಕು. ಮೀರಾ ಈಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್ ಅಂತ ಆಗುತ್ತೆ. ಇನ್ನು 14th ಒನ್, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಇದೆ. ಡರೆನ್ ಈಸ್ ನೋಡಿ, ಡಿವೈಡ್ ಮಾಡ್ಕೋಬೇಕು ನಾವು. ಕೊಟ್ಟಿರೋ ಸೆಂಟೆನ್ಸ್ ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ಡರೆನ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್, ಸೆಕೆಂಡ್ ಪಾರ್ಟ್, ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಅಂತ ಆಗುತ್ತೆ. ಇನ್ನು ಡರೆನ್ ಈಸ್ ಇರೋದು ಆ್ಯಸ್ ಇಟ್ ಈಸ್ ಇರಬೇಕು ವಿದ್ಯಾರ್ಥಿಗಳೇ. ಇದನ್ನು ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ಫಸ್ಟ್ ಪಾರ್ಟ್ ಅಂತ ಕರೆಯೋಣ, ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್ ಅಂತ ಕರಿತಾ ಇದ್ದೇನೆ. ಫಸ್ಟ್ ಪಾರ್ಟ್ ಹಾಗೆ ಇರುತ್ತೆ. ಡರೆನ್ ಈಸ್ ನೋಡಿ, ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಇತ್ತಲ್ವ, ಇದನ್ನೇನು ಮಾಡಬೇಕು ಅಂದರೆ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಇಂಟೆಲಿಜೆಂಟ್ ದ್ಯಾನ್ ಅಂದರೆ ಇದು ಅಡ್ಜೆಕ್ಟಿವ್ ಪಾರ್ಟ್ ಆಗಿರುತ್ತೆ. ಆ ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ಆಲ್ರೆಡಿ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ಅವುಗಳನ್ನು ವಾಚ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ನೀವು ಈ ಕ್ವೆಶನನ್ನು ಸಾಲ್ವ್ ಮಾಡ್ಬೋದು. ನೋಡಿ, ಫಸ್ಟ್ ಪಾರ್ಟ್ ಆಯಿತು, ಸೆಕೆಂಡ್ ಪಾರ್ಟ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಆಯಿತು. ಇನ್ನು ಥರ್ಡ್ ಪಾರ್ಟ್ ಯಾವಾಗಲೂ ಕೂಡ ಕಂಪ್ಯಾರಿಟಿವ್ ಫಾರ್ಮಲ್ಲಿ ಫಿಕ್ಸ್ ಆಗಿರುತ್ತೆ. ಅದೇನಪ್ಪ ಅಂದರೆ ಎನಿ ಅದರ್ ಅನ್ನೋದನ್ನು ನೀವು ಬರ್ಕೋಬೇಕು. ಇದು ಫಿಕ್ಸ್ ಆಗಿರುತ್ತೆ ಥರ್ಡ್ ಪಾರ್ಟ್. ಇನ್ನು ಇಲ್ಲಿ ಥರ್ಡ್ ಪಾರ್ಟ್ ಇತ್ತಲ್ವ, ಇದನ್ನು ತೆಗೆದುಕೊಂಡು ಫೋರ್ತ್ ಪಾರ್ಟ್ ಆಗಿ ಬರೀಬೇಕು. ಸೊ ಈ ರೀತಿ ನೀವು ಕಂಪ್ಯಾರೇಟಿವ್ಗೆ 4 ಪಾರ್ಟ್ಗಳನ್ನಾಗಿ ಸೆಂಟೆನ್ಸನ್ನು ಬರೀಬಹುದು. ಸೊ ಆನ್ಸರ್ ಏನಾಗುತ್ತೆ ನೋಡಿ, ಡರೆನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಲಿಕ್ಕೆ ಕೇಳಿದ್ದಾರೆ. ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ. ಇದನ್ನು ಕೂಡ ಡಿವೈಡ್ ಮಾಡ್ಕೊಳ್ಳೋಣ. ಏನಂತ, ಮೊದಲಿಗೆ ಸಬ್ಜೆಕ್ಟ್, ಇನ್ನು ವರ್ಬ್ ಮತ್ತು ಆಬ್ಜೆಕ್ಟ್ ಅಂತ ಆಗುತ್ತೆ. ಮೊದಲಿಗೆ ವರ್ಬನ್ನು ಬರ್ಕೋಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆಲ್ ದ ರೆಕಾರ್ಡ್ಸ್ ಅಂತ ಬರ್ಕೊಳ್ತೇನೆ ಸ್ಟಾರ್ಟಿಂಗಿಗೆ, ಮತ್ತು ಇದಕ್ಕೆ ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ನೋಡಿ, ಬ್ರೋಕ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಲ್ವಾ. ಸೊ ನಾವು ವಾಸ್ ವರ್ರನ್ನು ತೆಗೆದುಕೊಳ್ಬೇಕು, ಯಾಕೆಂದರೆ ಆಲ್ ದ ರೆಕಾರ್ಡ್ಸ್ ಪ್ಲೂರಲ್ ಆಗುತ್ತೆ. ಹಾಗಾಗಿ ಆಲ್ ದ ರೆಕಾರ್ಡ್ಸ್ ವರ್ ಬ್ರೋಕರ್, ಅದನ್ನು ವಿ3 ಫಾರ್ಮ್ಗೆ ಬರೀಬೇಕು. ಬ್ರೋಕನ್ ಆಗುತ್ತೆ ಬೈ ವಿನಯ್ ಅಂತ ನೀವು ಬರೀಬೇಕಾಗುತ್ತೆ. ಇನ್ನು 16th ಒನ್, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಟು ರಿಪೋರ್ಟೆಡ್ ಸ್ಪೀಚ್ಗೆ ಕೇಳಿದ್ದಾರೆ. ಸೊ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ನೋಡಿ, ಮಾಮ್ ಮತ್ತು ಡ್ಯಾಡಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಹೀ ಈಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್ ನೌ ಅಂತ ಇದೆ. ಸೊ ಏನು ಮಾಡೋದು, ಮಾಮ್ ರಿಪ್ಲೈಡ್ ದ್ಯಾಟ್ ಅಂತ ಬರಿಬೇಕಾಗುತ್ತೆ. ಮಾಮ್ ರಿಪ್ಲೈಡ್ ದ್ಯಾಟ್. ಹೀ ಇರೋದನ್ನು ಹೀ ಅಂತಲೇ ತೆಗೆದುಕೊಳ್ತೇವೆ.
ಈಜಿರೋದು ವಿದ್ಯಾರ್ಥಿಗಳಿಗೆ ಗಮನಿಸಿ, ಈಜಿರೋದು ವಾಸ್ ಅಂತ ಚೇಂಜ್ ಮಾಡ್ತಾ ಇದ್ವಿ. ಹಿ ವಾಸ್ ಪ್ಲೇಯಿಂಗ್ ವಿತ್ ಹೀಸ್ ಫ್ರೆಂಡ್ಸ್. ನೋಡಿ ಉಳಿದಿರೋ ಪಾರ್ಟ್ ಎಲ್ಲ ಹಾಗೇನೆ, ವಿತ್ ಹೀಸ್ ಫ್ರೆಂಡ್ಸ್ ಇನ್ ದ ನೇಬರ್ಹುಡ್. ಇದೆಲ್ಲ ಪೂರ್ತಿ ಬರ್ಕೊಳ್ತೀರಾ, ಇಲ್ಲಿವರೆಗೂ ಕೂಡ ಆ್ಯಸ್ ಇಟ್ ಈಸ್ ಬರೀರಿ. ಇನ್ನು ನಾವು ಇರೋದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಗಳೇ ದೆನ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು 3 ಅಂಶಗಳನ್ನು ಗಮನಿಸಬೇಕು. ಮೊದಲನೇದು ಈಸ್ ಇರೋದನ್ನು ವಾಸ್ ಮಾಡಿದ್ವಿ, ಮತ್ತು ನೋವಿರೋದನ್ನು ದೆನ್ ಮಾಡಿದ್ದೇವೆ, ಮತ್ತು ಇಲ್ಲಿ ದಟ್ಟನ್ನು ಸೇರಿಸಿದ್ವಿ. ಈ 3 ಅಂಶಗಳು ನಿಮಗೆ ನೆನಪಿರಲಿ. ಇನ್ನು 17th ಕ್ವೆಶನ್, ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಅಂತ ಇದೆ, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್ ಅಂತ ಇದೆ. ಇಲ್ಲೇನು ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಬಾಲೇಶ್ವರ್ ಅಂತಕ್ಕಂಥದ್ದು ನಾಮಪದ ಆಗಿದೆ. ಸೊ ಇಲ್ಲಿ ಬಿ ಇರ್ತಕ್ಕಂಥದ್ದನ್ನು ನೀವು ಕ್ಯಾಪಿಟಲ್ ಲೆಟರ್ ಬಿದಲ್ಲಿ ಬರೆದು ಬಾಲೇಶ್ವರ್ ಅಂತ ಬರೆದು ಸ್ಟೇಟ್ಮೆಂಟ್ ಬರೀರಿ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ, ಇಲ್ಲಿ ಪಾಂಡರ್ಡ್ ಅಂತ ಇದೆ ನೋಡಿ, ಈ ವರ್ಡ್ ಮಿಸ್ಟೇಕ್ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಏನು ಸರಿ ಮಾಡಿ ಬರೀಬೇಕು ಅಂದರೆ PONDERED ಅಂತ ಬರೀರಿ. ಇಲ್ಲಿ ಎ ಕೊಟ್ಟಿದಾರಲ್ವ, ಅದನ್ನು ರಿಮೂವ್ ಮಾಡಿ ಇ ಸೇರಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. 4th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್ ಅಂತ ಏನು ಕ್ವಶನ್ ಇದೆ ನಾವು ಅಂದರೆ 2 ಅಂಕದ 7 ಪ್ರಶ್ನೆಗಳಿರ್ತವೆ, 14 ಅಂಕ ನಿಮಗೆ ಬರುತ್ತೆ. ಈ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು 3ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಬಂದಿರತಕ್ಕಂತಹ ಕ್ವಶನ್ಸ್ಗಳೇನಿದಾವೋ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ಕ್ವಶನನ್ನು ಇದು ಇಂಪಾರ್ಟೆಂಟ್ ಅಲ್ಲ ಅಂಥೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತಕ್ಕಂತಹ ಒಂದು ಮಾಹಿತಿಯನ್ನು, ಒಂದು ಕ್ಲೂವನ್ನು ಈ ಒಂದು 3ನೇ ಮಾಡೆಲ್ ಕ್ವಶನ್ ಪೇಪರ್ ನಮಗೆ ಕೊಡ್ತಾ ಇದೆ. ಯಾಕೆಂದರೆ ಸ್ವಲ್ಪ ಕ್ವಶನ್ಸ್ಗಳು ಡಿಫ್ರೆಂಟ್ ಆಗಿದ್ದಾವೆ. ಬನ್ನಿ ಈ ಒಂದು ಕ್ವಶನ್ಸ್ಗೆ ಆನ್ಸರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 18ನೇ ಪ್ರಶ್ನೆ, ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ಅ ಗುಡ್ ಮೆಮೊರಿ, ಗಿವ್ ಎಕ್ಸಾಂಪಲ್ಸ್. ನೋಡಿ ವಿದ್ಯಾರ್ಥಿಗಳು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಈ ಒಂದು ಪ್ರಶ್ನೆಯನ್ನು ಗಮನಿಸೇ ಇಲ್ಲ ಅಲ್ವಾ. ಸೊ ಇಲ್ಲೇನು ಕೇಳ್ತಾ ಇದ್ದಾನೆ ಅಂದರೆ, ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ಎ ಗುಡ್ ಮೆಮೊರಿ. ಬಾಲೇಶ್ವರ್ ಮಿಶ್ರಾಗೆ ಒಂದು ಗುಡ್ ಮೆಮೊರಿ ಇತ್ತು, ಒಳ್ಳೆ ನೆನಪಿನ ಶಕ್ತಿ ಇತ್ತು, ಅದನ್ನು ಎಕ್ಸಾಂಪಲ್ಸ್ ಕೊಟ್ಟು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಒಂದು ಇನ್ಸಿಡೆಂಟನ್ನು ನೆನಪು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಅದು ಯಾವುದಪ್ಪ ಅಂದರೆ ನೋಡಿ, ಒಂದು ಸ್ಮಿತಾಳನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಫೋನ್ ನಂಬರ್ ಕೇಳ್ತಾನಲ್ವಾ, ಆ ಫೋನ್ ನಂಬರ್ ರೋಮಾಳನ್ನು ಕೇಳಿದಾಗ ಅವಳು ಜಸ್ಟ್ ಆ ಒಂದು ಫೋನ್ ನಂಬರ್ನ ಹೇಳಿಬಿಟ್ಟು ಮತ್ತೆ ಪ್ರಜ್ಞೆ ಕಳ್ಕೊಳ್ತಾಳೆ. ಅದನ್ನು ಇವನು ಸರಿಯಾಗಿ ನೆನಪಿಟ್ಕೊಂಡು ಆ ಟೆಂಪೋ ಟ್ರಕ್ ಡ್ರೈವರ್ನ ಕೈಯಿಂದ ಮೊಬೈಲ್ ಇಸ್ಕೊಂಡು ಡಯಲ್ ಮಾಡ್ತಾನೆ. ಸೊ ಆ ಒಂದು ಮೊಬೈಲ್ ನಂಬರ್ನ ನೆನಪಿಟ್ಕೊಳ್ತಕ್ಕಂಥದ್ದು ಅವನ ಒಂದು ನೆನಪಿನ ಶಕ್ತಿಯನ್ನು ತೋರಿಸುತ್ತೆ. ಸೊ ಅದೇ ಆನ್ಸರ್ ಇಲ್ಲಿ ನಿಮಗೆ ಇರ್ತಕ್ಕಂಥದ್ದು, ಒಂದ್ಸರಿ ನೋಡ್ಕೊಳ್ಳಿ. When Baleshwar asked Roma whom he should contact to tell about her condition, Roma slowly gave him her brother Dinesh's cell phone number. Baleshwar memorized it. He dialed her brother's number in the driver's cell phone and called him. This incident shows that he indeed had a good memory. ಈ ರೀತಿ ನೀವು ಆನ್ಸರ್ನ ಬರಿಬಹುದು ವಿದ್ಯಾರ್ಥಿಗಳೇ. ಇನ್ನು ಕ್ವಶನ್ ನಂಬರ್ 19 ನೋಡಿ, ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್. ಎಸ್, ಓಲ್ಡ್ ಮ್ಯಾನ್ ಅಂದರೆ ಇಲ್ಲಿ ಡಾನ್ ಅನ್ಸೆಲ್ಮೋ ಆಗಿದ್ದಾನೆ ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಿ. ಸೊ ಈ ಓಲ್ಡ್ ಮ್ಯಾನ್ ಯಾರು ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಅವನು ಏನು ಮಾಡ್ತಾನೆ, ಡಾನ್ ಅನ್ಸೆಲ್ಮೋ ಗ್ರೀಟ್ ದ ಪೀಪಲ್, ಜನಗಳೇನಿದ್ರು ಅಂದರೆ ಅಮೇರಿಕನ್ ಮತ್ತು ನರೇಟರ್ ಇದ್ರು, ಅವರನ್ನು ಯಾವ ರೀತಿ ಗ್ರೀಟ್ ಮಾಡ್ತಾನೆ, ಇವನಿಗೋಸ್ಕರ ವೇಟ್ ಮಾಡ್ತಾ ಇದ್ದವ್ರನ್ನ ಅಂತ ಕೇಳಿದ್ದಾರೆ. The old man greeted the people who had been waiting for him by bowing to all of them. ಬಂದವನು ಏನು ಮಾಡ್ತಾನೆ, ಎಲ್ಲರಿಗೂ ಕೂಡ, ಬೌವಿಂಗ್ ಅಂದರೆ ನಮಸ್ಕಾರ ಮಾಡೋದು, ಬಾಗಿ ಬಿಡೋದು ಅಂತೇಳಿ. ಸೊ ಅವನು ಬಾಗಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಕೇರ್ಫುಲಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ತನ್ನ ಒಂದು ಹ್ಯಾಟ್ ಮತ್ತು ಗ್ಲೌಸ್ ಏನು ಹ್ಯಾಂಡ್ಗೆ ಹಾಕಿರ್ತಾನೋ ಅವನ್ನ ರಿಮೂವ್ ಮಾಡ್ತಾನೆ. ಕ್ವಶನ್ ನಂಬರ್ 20, how can we prove that Dr. Ambedkar was a prominent champion of the depressed classes in India? ಎಸ್, ನಾವೆಲ್ಲ ತುಂಬ ವೊರೇಷಿಯಸ್ ರೀಡರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೇವೆ, ಬಟ್ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾಗ ನೋಡಿ, ಇದು ಡಿಫಿಕಲ್ಟ್ ಅಂತಲ್ಲ, ಡಿಫ್ರೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಪ್ರಾಕ್ಟೀಸ್, ಎಲ್ಲ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ, ಲೆಸನ್ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಆನ್ಸರ್ ಎನಿ ಟೈಪ್ ಆಫ್ ಕ್ವಶನ್ಸ್ ಫ್ರಮ್ ಆಲ್ ದ ಲೆಸನ್ಸ್. ಸೊ ಇಲ್ಲಿ ಅವರು ಡಿಪ್ರೆಸ್ಡ್ ಕ್ಲಾಸಸ್ಗೆ ಏನೆಲ್ಲ ಹೆಲ್ಪ್ ಮಾಡ್ತಾರೆ, ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ನೀವು 1-2-3 ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ಲೆಸನ್ಸಲ್ಲಿ ತುಂಬಾ ಇನ್ಸಿಡೆಂಟ್ ನಿಮಗೆ ಸಿಗ್ತವೆ. ಅದರಲ್ಲಿ ಮೇನ್ ಆಗಿರ್ತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಫಸ್ಟ್ ಪಾಯಿಂಟನ್ನು ಗಮನಿಸಿ, ಹಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್ ಮೂಕನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ. ಎಸ್, ಅವರು 3 ನ್ಯೂಸ್ ಪೇಪರ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆ 3 ನ್ಯೂಸ್ ಪೇಪರ್ಗಳು ಕೂಡ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ಗೆ ಅವರ ಹೋರಾಟದ ಬಗ್ಗೆ ಅಥವಾ ಅವರ ಕಷ್ಟಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥವು. ದೀಸ್ ಪೇಪರ್ಸ್ ವರ್ ರಿಕಾಗ್ನೈಸ್ಡ್ ಆಸ್ ದ ಅಥೆಂಟಿಕ್ ವಾಯ್ಸಸ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್.
ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಹಿ ಆಲ್ಸೋ ಸೆಟ್ ಅಪ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ಹಿತಕಾರಿಣಿ ಸಭಾ ಆ್ಯಂಡ್ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ದೀಸ್ ಇನ್ಸ್ಟಿಟ್ಯೂಷನ್ಸ್ ಬಿಕೇಮ್ ದ ವೆಹಿಕಲ್ಸ್ ಆಫ್ ಚೇಂಜ್. ಎಸ್ ನೋಡಿ, ನ್ಯೂಸ್ ಪೇಪರ್ಸ್ ಜೊತೆಗೆ ಅವರು ಹಿತಕಾರಿಣಿ ಸಭಾ, ಎಸ್ ಇಲ್ಲಿ ಗಮನಿಸಿ, ಹಿತಕಾರಿಣಿ ಸಭಾ ಅಂತಕ್ಕಂಥದ್ದು ಮತ್ತು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತಕ್ಕಂತಹ ಸಂಸ್ಥೆಗಳನ್ನು ಅವರು ಹುಟ್ಟು ಹಾಕ್ತಾರೆ ವಿದ್ಯಾರ್ಥಿಗಳೇ. ಇದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ನೋಡಿ, ಡಾಕ್ಟರ್ ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದಿಯರ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕಾಸ್ಟ್ಸ್. ಎಸ್, ನಿಮಗೂ ಕೂಡ ಸಮಾನವಾಗಿರ್ತಕ್ಕಂತಹ ಹಕ್ಕುಗಳಿದ್ದಾವೆ. ಹೇಗೆ ಹೈಯರ್ ಕಾಸ್ಟ್ ಪೀಪಲ್ಗಳು ತಮ್ಮದೇ ಆಗಿರ್ತಕ್ಕಂತಹ ಹಕ್ಕುಗಳನ್ನು ಹೊಂದಿದ್ದಾರೋ ನಿಮಗೂ ಆ ಹಕ್ಕಿದೆ, ಹುಟ್ಟುತ್ತಾ ಎಲ್ಲರೂ ನಾವು ಸಮಾನರು ಅಂತಕ್ಕಂಥದ್ದನ್ನು ಅವರು ಎಲ್ರಿಗೂ ತಿಳಿಸಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಕ್ವಶನ್ ನಂಬರ್ 21 ನೋಡಿ, ಹೌ ಈಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಎಕ್ಸೈಟಿಂಗ್ ಅಡ್ವೆಂಚರ್ ಅಂತ ಕೇಳಿದ್ದಾರೆ. ಇಲ್ಲೇನಿದೆ ಆನ್ಸರ್ ನೋಡಿ, ಅಕಾರ್ಡಿಂಗ್ ಟು ಕೈಲಿಸ್ ಬ್ರಾಕ್, ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್, ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಎಸ್, ಈ ಸೈಂಟಿಸ್ಟ್ಗಳಿಗೆ ಒಂದು ದೊಡ್ಡ ರಿವಾರ್ಡ್ ಯಾವುದಪ್ಪ ಅಂದರೆ ಅವ್ರು ಏನು ಹೊಸದನ್ನು ಡಿಸ್ಕವರಿ ಮಾಡ್ತಾರೋ ಅಥವಾ ಅನ್ವೇಷಣೆ ಮಾಡ್ತಾರೋ ಅದೇ ಅವ್ರಿಗೆ ರಿವಾರ್ಡ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಮನಿ, ವೀಕ್ ಏನಿದೆ ವಿದ್ಯಾರ್ಥಿಗಳು, ಇದನ್ನು ನಾವು ದೇ ಅಂತ ಚೇಂಜ್ ಮಾಡ್ಕೋಬೋದು, ಸೈಂಟಿಸ್ಟ್ಸ್ ಅಂತೇಳಿ. ದೇ ಕ್ಯಾನ್ ಗೆಟ್ ಫ್ರೀಡಮ್, ಕ್ಯಾಮರಡರಿ ಅಂದರೆ ಫ್ರೆಂಡ್ಸ್ ಅಂತೇಳಿ, ಅಂದರೆ ಒಂದು ರಿಸರ್ಚ್ ಮಾಡ್ತಕ್ಕಂತಹ ಒಂದು ಟೀಮ್ ಸಿಗುತ್ತೆ ಅವ್ರಿಗೆ. ಆ್ಯಂಡ್ ಇಂಡಿಪೆಂಡೆನ್ಸ್, ತಮ್ಮದೇ ಆಗಿರ್ತಕ್ಕಂತಹ ಸ್ವಾತಂತ್ರ್ಯನೂ ಇರುತ್ತೆ. ಯಾಕೆಂದರೆ ಅವರು ಬೇರೆಯವರು ಹೇಳಿದ ಕೆಲಸವನ್ನು ಮಾಡೋದಿಲ್ಲ, ತಮಗೆ ಯಾವ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರುತ್ತೋ ಅದರ ಬಗ್ಗೆ ಅವರು ಸಂಶೋಧನೆಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ honors and promotions will depend on oneself more than in other occupations. ಇಲ್ಲಿ ಯಾವುದೇ ಒಂದು ಏನು ಪ್ರಶಸ್ತಿ ಸಿಗುತ್ತೆ ಅನ್ನೋದಾಗಲಿ ಅಥವಾ ಪ್ರಮೋಷನ್ ಸಿಗುತ್ತೆ ಅನ್ನೋದಾಗಲಿ, ಬೇರೆಯವ್ರು ಗೌರವಿಸ್ತಾರೆ ಅಂತಕ್ಕಂಥದ್ದಾಗಲಿ ಅವ್ರಿಗೆ ಅದ್ರ ಬಗ್ಗೆ ಅವರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ತಮಗೇನಾದರೂ ತಾವು ಅನ್ವೇಷಣೆ ಮಾಡ್ತಾ ಇರ್ತಾರೋ ಅದೇನಾದರೂ ಸಕ್ಸಸ್ಫುಲ್ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ರಿವಾರ್ಡ್ ಇವ್ರಿಗೆ ಬೇರೆ ಇಲ್ಲ. There will be continuous thirst and excitement of uncovering nature's mysteries. ಎಸ್, ಈ ಒಂದು ಪ್ರಕೃತಿಯ ನೇಚರ್ನ ಒಂದು ರಹಸ್ಯಗಳನ್ನು ಭೇದಿಸ್ತಕ್ಕಂಥದ್ರಲ್ಲೇ ಅವ್ರಿಗೆ ತುಂಬಾ ಖುಷಿ ಇರುತ್ತೆ. ಅದರಲ್ಲೇ ಅವ್ರಿಗೆ ಒಂದು ದಾಹ, ಥರ್ಸ್ಟ್ ಅಂದರೆ ದಾಹ ಅಂದರೆ ಹೊಸದನ್ನೇನೋ ಕಂಡುಹಿಡಿಬೇಕು ಅಂತಕ್ಕಂತಹ ತವಕ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಮತ್ತು ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇನ್ನು ಕ್ವೆಶನ್ ನಂಬರ್ 22, ದ ಪೋಯೆಟ್ ಈಸ್ ಅನ್ಶೂರ್ ಅಬೌಟ್ ಈಸ್ ರಿಟರ್ನ್ ಫ್ರಮ್ ದ ಸ್ಪೇಸ್, ಗಿವ್ ಎಕ್ಸಾಂಪಲ್ಸ್. ಎಸ್, ನಮ್ಮ ಪೋಯೆಟ್ ಆಫ್ಟರ್ ಔಟರ್ ಸ್ಪೇಸಲ್ಲಿ ಬಂದಿರತಕ್ಕಂತಹ ಕ್ವಶನ್ ಇದು. ಅವರೇನು ಈಗ ಸ್ಪೇಸ್ಗೆ ಹೋಗ್ತಾ ಇದ್ದಾರೋ ಮತ್ತೆ ತಾನು ವಾಪಸ್ ಬರಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಅದಕ್ಕೆ ನಾವು ಇಲ್ಲಿ ಎಕ್ಸಾಂಪಲ್ಸನ್ನು ಕೊಡಬೇಕು. ಅವರ ಒಂದು ಮಾತುಗಳಲ್ಲಿ ಅವರು ವಾಪಸ್ ಬರಲ್ಲ ಅಂತ ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ದ ಸೈಂಟಿಸ್ಟ್ಸ್ ಲೈಕ್ ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್. ಎಸ್, ಅವ್ರು ಏನು ಹೇಳ್ತಾರೆ, ದ ಸೆಂಟೆನ್ಸಸ್ ಲೈಕ್ ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್. ಎಸ್, ಕೆಲವೊಂದು ಸೆಂಟೆನ್ಸ್, ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್, ಕೊನೆವರೆ ನೋಡ್ಕೊಂಬಿಡಿ. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಾಮ್ ದ ಟೆಲಿಫೋನ್ ಬುಕ್, ನನ್ನ ಹೆಸರನ್ನು ಟೆಲಿಫೋನ್ ಬುಕ್ಕಿಂದ ಹೊಡೆದಾಕ್ಬಿಡಿ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ನೀವು ಕೌಂಟನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಹೊರಡೋದನ್ನು. ದೀಸ್ ಸೆಂಟೆನ್ಸಸ್ ರಿಫ್ಲೆಕ್ಟ್ಸ್ ಈಸ್ ಅನ್ಸರ್ಟನಿಟಿ ಟು ರಿಟರ್ನ್ ಫ್ರಮ್ ದ ಅದರ್ ಸ್ಪೇಸ್. ಈ ಮೊದಲನೇ 3 ಸೆಂಟೆನ್ಸ್ ಇದಾವಲ್ವಾ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಯು ಕ್ಯಾನ್ ರಿಮೆಂಬರ್ ದೆಮ್. ಅವುಗಳನ್ನು ನೋಡಿದ್ರೆ ನಮಗೆ ಒಂದು ಡೌಟ್ ಬರುತ್ತೆ, ವಾಪಸ್ ಇವ್ರು ಬರ್ತಾರೋ ಏನಿಲ್ಲೋ ಇಲ್ಲಿಂದ ಹೋದವರು ಅಂತಕ್ಕಂಥದ್ದು. ಹಾಗಾಗಿ ಇನ್ನು 23, ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ. ಮಿಸ್ಟರ್ ಪಾಟೀಲ್ ಅವರು ಮೋಹನ್ಸ್ ಫ್ಯಾಮಿಲಿಗೆ ಯಾಕೆ ಹೆಲ್ಪ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್. ವಿದ್ಯಾರ್ಥಿಗಳು ಈ ಲೈನ್ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ನೋಡಿ, ಕೇಳಿರೋ ಕ್ವಶನ್ಗೆ ಸೂಟೇಬಲ್ ಪರ್ಫೆಕ್ಟ್ ಆಗಿರೋ ಒಂದು ಆನ್ಸರ್ ಇದಾಗುತ್ತೆ. ಪಾಟೀಲ್ ಅವರು ಏನಿದಾರೋ ಸಬ್ ಇನ್ಸ್ಪೆಕ್ಟರ್, ಅವರು ಮೋಹನ್ಸನ ಫಾದರ್ ಏನಿದ್ರೋ ಅವರ ತಂದೆಯ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಆದ ಕಾರಣದಿಂದ ಸೊ ಹಿ ವಾಂಟೆಡ್ ಟು ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ. ಹಿ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ಪೊಲೀಸ್ ರೈಡ್. ಆ ಪೊಲೀಸ್ ರೈಡ್, ನಿಮ್ಮ ಮನೆಯ ಮೇಲೆ ಪೊಲೀಸ್ ರೈಡ್ ಆಗುತ್ತಪ್ಪ, ಎಚ್ಚರದಿಂದ ರೀ ಅಂತ ಹೇಳಲಿಕ್ಕೆ ಅಂತೇಳಿ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಸೊ ಇಲ್ಲಿ 2-3 ಸೆಂಟೆನ್ಸಲ್ಲಿ ಬರೀಬೇಕು. ಕೇವಲ ಫಸ್ಟ್ ಲೈನ್ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಆನ್ಸರ್ನ ಬರೀರಿ. ಇನ್ನು ಇದಕ್ಕೆ ಚಾಯ್ಸ್ ಕೊಟ್ಟಿದ್ದಾರೆ ನೋಡಿ. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ಡಿಕ್ಕಿ ಡೋಲ್ಮಾ ಆ ಒಂದು ಮೌಂಟ್ ಎವರೆಸ್ಟನ್ನು ಏರಿದ ನಂತರ ಅವಳ ಫೀಲ್ ಹೇಗಿತ್ತು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ನೋಡಿ, ಅವ್ರಿಗೆ ತುಂಬಾ ಹ್ಯಾಪಿ ಆಗುತ್ತೆ. ಬಟ್ ಇಲ್ಲಿ ಪಾಯಿಂಟ್ಸನ್ನು ಏನು ಬರೀಬೇಕು, ಡಿಕ್ಕಿ ಡೋಲ್ಮಾ ಸೈಡ್ ಓನ್ಲಿ ಆ್ಯನ್ ಎವರೆಸ್ಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ಸ್ ಆಫ್ ದ ವ್ಯೂ ಫ್ರಾಮ್ ದ ಟಾಪ್ ಆಫ್ ದ ಎವರೆಸ್ಟ್. ಯಾರು ಮೌಂಟ್ ಎವರೆಸ್ಟ್ ಏರಿರ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಅವರು. ದ ವ್ಯೂ ಫ್ರಾಮ್ ಅಬವ್ ವಾಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ದ ವ್ಯೂ
ಫ್ರಾಮ್ ದ ಅಬೌವ್ ವಾಸ್ ಎಕ್ಸ್ಟ್ರಾರ್ಡಿನರಿ ಅಂತ ನೀವು ನೆನ್ಪಿಟ್ಕೊಳ್ಳಿ. ಮತ್ತು ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್, ಇಟ್ ಕಾಂಟ್ ಬಿ ಎಕ್ಸ್ಪ್ಲೇನ್ಡ್, ಎಸ್ ಪದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ವಾಸ್ ಮಚ್ ಮೋರ್ ಬ್ರೆತ್ ಟೇಕಿಂಗ್, ಎಸ್ ಈ ಪದವನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ, ಬ್ರೆತ್ ಟೇಕಿಂಗ್. ಶಿ ಕುಡ್ ಎವರ್ ಹ್ಯಾವ್ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಕ್ಕಿಂತಲೂ ತುಂಬ ಅದ್ಭುತವಾಗಿತ್ತು ಅಂತ. ದ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಅವಾರ್ಡ್ಸ್ ವರ್ ನಥಿಂಗ್ ಬಿಫೋರ್ ಸೀಯಿಂಗ್ ದಟ್ ವ್ಯೂ. ಎಸ್ ಯಾವುದೇ ರಾಷ್ಟ್ರೀಯ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಏನೇ ಕೊಟ್ಟರು ಕೂಡ ಅದಕ್ಕೆ ಈಕ್ವಲೆಂಟ್ ಅಲ್ಲ, ಅಷ್ಟೊಂದು ಅದ್ಭುತವಾಗಿತ್ತು ಅಂತ ಅವರು ಹೇಳ್ತಾರೆ. ಎಸ್ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋ ಪದಗಳು ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಮತ್ತು ಇಟ್ ವಾಸ್ ಬ್ರೆತ್ ಟೇಕಿಂಗ್ ವ್ಯೂ ಮತ್ತು ದೀಸ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಅವಾರ್ಡ್ಸ್ ವರ್ ನಥಿಂಗ್. ಈ 3 ಪದಗಳಿಂದವೋ ಯು ನೀಡ್ ಟು ರಿಮೆಂಬರ್. ದೀಸ್ ಆರ್ ದ ಕೀ ಆನ್ಸರ್ಸ್ ಫಾರ್ ದಿಸ್ ಕ್ವಶನ್. ಕ್ವೆಶನ್ ನಂಬರ್ 24, ಹನೀಫ್ ವಾಸ್ ಆನ್ ಆಲ್ರೌಂಡರ್, ಜಸ್ಟಿಫೈ. ಎಸ್ ಇಲ್ಲಿ ಹನೀಫ್ ಇರ್ತಕ್ಕಂತಹ ಏನು ಹನೀಫ್ ವಾಸ್ ಟ್ಯಾಲೆಂಟೆಡ್ ಅಂತ ಕೇಳ್ತಾರಲ್ವ, ಸೇಮ್ ಕ್ವೆಶನ್ ಇಲ್ಲಿ ಆಲ್ರೌಂಡರ್ ಅಂತ ಕೇಳಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಹನೀಫ್ಗೆ ಒಂದು ಆಸಕ್ತಿ ಇತ್ತು ಅಥವಾ ಸಾಮರ್ಥ್ಯ ಇತ್ತು ಅಂತ ನಾವು ಹೇಳಬೇಕು. ಮೊದಲನೇದಾಗಿ ಹನೀಫ್ ವಾಸ್ ಎ ಸೋಲ್ಜರ್, ಅದು ಕೂಡ ನಮಗೆ ನೆನಪಿರಲಿ. ಹನೀಫ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್. ಹಿ ವಾಸ್ ನಾಟ್ ಓನ್ಲಿ ಅ ಸ್ಕಿಲ್ಡ್ ಕ್ರಿಕೆಟರ್. ನೋಡಿ, ಹಿ ವಾಸ್ ಎ ಕ್ರಿಕೆಟರ್, ಈ ಒಂದು ಪಾಯಿಂಟ್ ನಮಗೆ ನೆನಪಿರಲಿ. ಹಿ ವಾಸ್ ಎ ಸ್ಕಿಲ್ಡ್ ಕ್ರಿಕೆಟರ್, ಇದೊಂದು ಪಾಯಿಂಟ್ ಆಗುತ್ತೆ. ಮತ್ತು ಆಲ್ಸೋ ಹ್ಯಾಡ್ ಎ ಕೀನ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್. ನಾವು ಸಿಂಪಲ್ ಆಗಿ ಬರಿಬೋದು, ಹಿ ಹ್ಯಾಡ್ ಎ ಕೀನ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್ ಅಂತ ಬರಿಬೋದು. ಸೊ ಕ್ರಿಕೆಟ್ ಆಯಿತು, ಮ್ಯೂಸಿಕ್ ಆಯಿತು, ಆ್ಯಂಡ್ ಪೇಂಟಿಂಗ್ ಮತ್ತೊಂದು ಇದೆ ನೋಡಿ, ಪೇಂಟಿಂಗ್ ಕೂಡ ಇದೆ. ಸೊ ಹಿ ವಾಸ್ ಎ ಗ್ರೇಟ್ ಪೇಂಟರ್ ಅಂತಲೂ ಕೂಡ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೋದು. ಮತ್ತು ಹಿಸ್ ಡಿವರ್ಸ್ ಟ್ಯಾಲೆಂಟ್ಸ್ ಮೇಡ್ ಹಿಮ್ ಆಲ್ರೌಂಡ್ ಇಂಡಿವಿಜುವಲ್. ಬೇರೆ ಬೇರೆ ಕ್ಷೇತ್ರದಲ್ಲಿ, ಈಗ ಕ್ರಿಕೆಟ್ ಆಯಿತು, ಮ್ಯೂಸಿಕ್ ಆಯಿತು, ಪೇಂಟಿಂಗ್ ಆಯಿತು, ಈ ಎಲ್ಲ ಕ್ಷೇತ್ರಗಳಲ್ಲಿ ಅವನಿಗೆ ಆಸಕ್ತಿ ಇರೋದ್ರಿಂದ ಅದ್ರ ಜೊತೆಗೆ ಅವನೊಬ್ಬ ಸೋಲ್ಜರ್ ಕೂಡ ಆದ. ಇವೆಲ್ಲವನ್ನು ಗಮನಿಸಿದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹನೀಫ್ ವಾಸ್ ಆ್ಯನ್ ಆಲ್ರೌಂಡರ್. ಇನ್ನು ಇದಕ್ಕೆ ಚಾಯ್ಸ್ ಇದೆ. ವೈ ಡು ಯು ಥಿಂಕ್ ವಾಂಗ್ಜಿಯಾ ವೆಂಟ್ ಟು ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಕೇಳಿದ್ದಾರೆ. ಯಾವ ಕಾರಣದಿಂದ ವಾಂಗ್ಜಿಯಾ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೋಕೆ ಹೋಗ್ತಾರೆ ಅಂತ ಕೇಳಿದ್ದಾರೆ. ವಾಂಗ್ಜಿಯಾ ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬಿಕಾಸ್ ಹಿ ವಾಂಟೆಡ್ ಟು ಬ್ರಿಂಗ್ ಹ್ಯಾಪಿನೆಸ್. ಎಸ್ ಈ ಪಾಯಿಂಟ್ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ, ಹಿ ವಾಂಟೆಡ್ ಟು ಬ್ರಿಂಗ್ ಹ್ಯಾಪಿನೆಸ್ ಆ್ಯಂಡ್ ರಿಲೀಫ್ ಟು ಹೀಸ್ ಪೀಪಲ್. ಈ ಪದನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ತನ್ನ ಜನಗಳಿಗೆ ಬ್ರಿಂಗ್ ಹ್ಯಾಪಿನೆಸ್, ಸಂತೋಷವನ್ನು ತರಲಿಕ್ಕೆ, ಮತ್ತು ರಿಲೀಫ್ ಟು ಹೀಸ್ ಪೀಪಲ್, ಅವರ ಕಷ್ಟದಿಂದ ಅವರನ್ನು ಪಾರ್ ಮಾಡಲಿಕ್ಕೆ ಅಂತ. ದೇ ವರ್ ಸಫರಿಂಗ್ ಫ್ರಮ್ ಹಾರ್ಡ್ಶಿಪ್. ಅವರೆಲ್ಲರೂ ಕೂಡ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ರು, ಪಾವರ್ಟಿ, ಬಡತನದಲ್ಲಿದ್ದರು. ಬಿಲೀವಿಂಗ್ ದ್ಯಾಟ್ ಫೈಂಡಿಂಗ್ ದಿಸ್ ಮಿಥಿಕಲ್ ಬರ್ಡ್ ವುಡ್ ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಆ ಒಂದು ಮೈಥಿಕಲ್ ಆಗಿರ್ತಕ್ಕಂಥ ಬರ್ಡನ್ನು ನಾನು ತೆಗೆದುಕೊಂಡು ಬಂದರೆ ಇವರೆಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅಂತಕ್ಕಂತಹ ಒಂದು ನಂಬಿಕೆ. ಆ್ಯಂಡ್ ಬ್ರಿಂಗ್ ಜಾಯ್, ಅವರಿಗೆಲ್ಲ ಸಂತೋಷ ಬರುತ್ತೆ ಅಂತಕ್ಕಂಥದ್ದು. ಹಿಸ್ ಜರ್ನಿ ವಾಸ್ ಮೋಟಿವೇಟೆಡ್ ಬೈ ಅ ಸೆಲ್ಫ್ಲೆಸ್ ಡಿಸೈರ್. ಎಸ್ ಯಾವುದೇ ಒಂದು ಸ್ವಾರ್ಥ ಇರಲಿಲ್ಲ. ಟು ಇಂಪ್ರೂವ್ ದ ವೆಲ್ ಬೀಯಿಂಗ್ ಆಫ್ ಹಿಸ್ ಕಮ್ಯುನಿಟಿ, ತನ್ನ ಒಂದು ಕಮ್ಯುನಿಟಿ ಸಮುದಾಯದ ಒಂದು ಒಳ್ಳೆಯದಾಗಲಿ ಅವರಿಗೆ ಅಂತಕ್ಕಂತಹ ಉದ್ದೇಶ. ಇನ್ನು ವಿದ್ಯಾರ್ಥಿಗಳೇ, 5th ಮೇನ್ ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿದ್ದಾವೆ. ನರೇಟ್ ದ ಇನ್ಸಿಡೆಂಟ್ ದ್ಯಾಟ್ ಇನ್ಸ್ಪೈರ್ಡ್ ಸತೀಶ್ ಟು ಬಿಕಮ್ ಆನ್ ಆರ್ಟಿಸ್ಟ್. ಸತೀಶ್ ಗುಜ್ರಾಲ್ ಅವರು ಆರ್ಟಿಸ್ಟ್ ಆಗಲಿಕ್ಕೆ ಯಾವ ಇನ್ಸಿಡೆಂಟ್ ಪ್ರೇರಣೆ ನೀಡ್ತು ಅಂತಕ್ಕಂಥದ್ದನ್ನು ಬರೀಬೇಕು. ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿದೆ, ಆ ಬರ್ಡ್ ಇನ್ಸಿಡೆಂಟನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ. ಆ ಬರ್ಡ್ ಏನಿದೆನೋ, ಆ ಬರ್ಡ್ ನೋಡಿದ ತಕ್ಷಣವೇ ಇವ್ರಿಗೇನಾಗುತ್ತೆ, ಇದು ಬರ್ಡ್ ಅಂತ ಅಂದ್ಕೊಳ್ಳಿ, ಎಷ್ಟು ಕೆಟ್ಟದಾಗಿದೆ ಅಂದ್ಕೊಬೇಡಿ, ಸುಮ್ಮನೆ ನಿಮಗೆ ಇಮ್ಯಾಜಿನೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆ ಬರ್ಡನ್ನು ನೆನಪು ಮಾಡ್ಕೊಳ್ಳಿ. ಆ ಬರ್ಡ್ ಇನ್ಸಿಡೆಂಟ್, ಆ ವಿಂಡೋದ ಆಚೆ ಅವರು ಬರ್ಡನ್ನು ನೋಡಿದ ತಕ್ಷಣವೇ ಅವರಿಗೆ ಏನೋ ಒಂದು ಇನ್ಸ್ಪೈರ್ ಆಗುತ್ತೆ. ಆ ಇನ್ಸಿಡೆಂಟ್ ಇಲ್ಲಿರ್ತಕ್ಕಂಥದ್ದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ನೋಡ್ಕೊಳ್ಳಿ. ಒನ್ ಡೇ ವಾಸ್ ಲುಕಿಂಗ್ ಸ್ಯಾಡ್ಲಿ ಇನ್ ಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. ಆ ಕಿಟಕಿಯಿಂದ ಆಚೆ ಗಾರ್ಡನಲ್ಲಿ ದೂರದಲ್ಲಿ ನೋಡ್ತಾ ಮಲಗಿರ್ತಾರೆ ನಮ್ಮ ಸತೀಶ್ ಗುಜ್ರಾಲ್ ಅವರು. ಹಿ ಸಾ ಎ ಬರ್ಡ್ ದ್ಯಾಟ್ ಹಿ ಹ್ಯಾಡ್ ನೆವರ್ ಸೀನ್ ಬಿಫೋರ್. ಜೀವನದಲ್ಲಿ ಎಂದೂ ಕಾಣದೇ ಇರೋ ಬರ್ಡನ್ನು ಅವರು ನೋಡ್ತಾರೆ. ನೀವು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ, ಯಾವತ್ತೂ ಕೂಡ ಈ ಥರ ಕೆಡದಾಗಿರೋ ಬರ್ಡನ್ನು ನೀವು ನೋಡಿರಲಿಕ್ಕಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡಿ. ಹಿ ಹ್ಯಾಡ್ ಅ ಲಾಂಗೆಸ್ಟ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರಸ್ಟ್ ಆ್ಯಂಡ್ ಇಟ್ ವಾಸ್ ವೆರಿ ಎನರ್ಜೆಟಿಕ್ ಆ್ಯಂಡ್ ಆ್ಯಕ್ಟಿವ್. ಆ ಬರ್ಡ್ ಏನಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಎನರ್ಜೆಟಿಕ್ ಆಗಿರುತ್ತೆ, ಮತ್ತು ಲಾಂಗೆಸ್ಟ್ ಟೇಲ್, ಬಾಲ ಉದ್ದಕ್ಕಿರುತ್ತೆ, ಮತ್ತು ಬ್ಲ್ಯಾಕ್ ಕ್ರೆಸ್ಟ್, ಅದರ ಎದೆ ಭಾಗ ಕರಗಿರುತ್ತೆ. ಸೊ ಇಷ್ಟು ಬೇರೆ ಬೇರೆ ಡಿಫ್ರೆಂಟ್ ಆಗಿರತಕ್ಕಂತಹ ಒಂದು ಬರ್ಡನ್ನು ಅವರು ನೋಡ್ತಾರೆ. ತುಂಬ ಎನರ್ಜೆಟಿಕ್ ಆಗಿರುತ್ತೆ. ಈ ಪದಗಳು ನೆನಪಿರಲಿ ನಿಮಗೆ.
ಫಾರ್ ಎ ಲಾಂಗ್ ಮೂಮೆಂಟ್ ಹಿ ಸ್ಟೇರ್ಡ್ ಎಟ್ ದ ಬರ್ಡ್. ಬಹಳ ಹೊತ್ತು ಆ ಒಂದು ಬರ್ಡನ್ನು ಅವರು ನೋಡ್ತಾರೆ. ವೆನ್ ಇಟ್ ಫ್ಲೂ ಅವೇ ಹಿ ಜಂಪ್ಡ್ ಡೌನ್ ಫ್ರಮ್ ಹಿಸ್ ಬೆಡ್. ಆ ಬರ್ಡ್ ಹೋದ ತಕ್ಷಣವೇ ಬೆಡ್ಡಿಂದ ಜಂಪ್ ಮಾಡ್ತಾರೆ. ಅಂದರೆ ಏನೋ ನೆನಪು ಮಾಡಿಕೊಂಡು ಡ್ರಾಯಿಂಗ್ ಪೇಪರ್ಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ. ಹಿ ಟುಕ್ ಔಟ್ ಹೀಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಹಿ ಸ್ಕೆಚ್ಡ್ ದ ಬರ್ಡ್ ಫ್ರಮ್ ಹಿಸ್ ಮೆಮೊರಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ ಒಂದು ಬರ್ಡನ್ನು ನೆನಪಿಟ್ಕೊಂಡು ಆ ಬರ್ಡ್ನ ಚಿತ್ರವನ್ನು ಬಿಡಿಸ್ತಾರೆ. ತುಂಬ ಅದ್ಭುತವಾಗಿರೋ ಚಿತ್ರ ಅದಾಗಿರುತ್ತೆ. ಹಿಸ್ ಫಾದರ್ ಡಿಡ್ ನಾಟ್ ಲೈಕ್ ಪೇಂಟಿಂಗ್ ಇನಿಷಿಯಲಿ ಬಟ್ ಲೇಟರ್ ಸಪೋರ್ಟೆಡ್ ವೆಲ್. ಮೊದಲಿಗೆ ತಂದೆ ಈ ಪೇಂಟಿಂಗನ್ನು ಸಪೋರ್ಟ್ ಮಾಡಲ್ಲ, ಬಟ್ ಲೇಟರ್ ಸಪೋರ್ಟ್ ಮಾಡ್ತಾರೆ. ಹಿ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್. His works were displayed in many museums. The Indian government has honored him the ಪದ್ಮ ವಿಭೂಷಣ ಅವಾರ್ಡ್ ಸಿಗುತ್ತೆ ಅವ್ರಿಗೆ. ಅನೇಕ ಮ್ಯೂಸಿಯಂಗಳಲ್ಲಿ ಇವರ ಒಂದು ಆರ್ಟ್ಸ್ ವರ್ಕ್ ಏನಿರ್ತವೋ ಡಿಸ್ಪ್ಲೇ ಆಗ್ತವೆ. ಹಿ ಹ್ಯಾಸ್ ಆಲ್ಸೋ ಬೀನ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್. ಇನ್ನು ಜಾಸ್ ಪ್ಲೇಯರ್ ವಾಸ್ ಎನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ ಎ ಪ್ಯಾಥೆಟಿಕ್ ಫಿಗರ್ ಅಂತ ಕೇಳಿದರೆ, ಅವನೊಬ್ಬ ಗ್ರೇಟ್ ಮ್ಯೂಸಿಷಿಯನ್ ಆದರೂ ಕೂಡ ಅವನ ಫಿಸಿಕಲ್ ಅಪಿಯರೆನ್ಸ್ ಏನಿದೆ ತುಂಬ ಕೆಟ್ಟದಾಗಿದೆ ಅಂತಕ್ಕಂತಹ ಪಾಯಿಂಟ್ಸ್ಗಳೇನಿದಾವೋ ಅವೆಲ್ಲವನ್ನು ಬರೀಬೇಕು. ಸಿಂಪಲ್ಲಾಗಿ ನೀವು ಈ ಒಂದು ಪೋಯಮ್ನ ಸಮರಿಯನ್ನು ಬರೆದ್ರೆ ಸಾಕಾಗುತ್ತೆ. ಅದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ, ಹಾಗಾಗಿ ಇಲ್ಲಿ ಮತ್ತೆ ನಾನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಇನ್ನು 6th ಮೇನ್ಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕೇಳಿದರೆ ದೇ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಕಂಟೈನ್ 12 marks. 27th one, ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಅಂತ ಇದೆ. ಯಾರು ಹೇಳಿದವರು? ಹೂ ಇಸ್ ದ ಐ ಹಿಯರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಐ ಅಂದರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಐ ಪದ ಇದೆ ಅಲ್ವಾ, ಇದಕ್ಕೆ ಪ್ರನೌನ್ ಯಾರು? ಸ್ವಾಮಿ. ಹೂ ವಾಸ್ ಇಟ್ ಟಾಸ್ಕ್ಡ್ ಟು? ಯಾರನ್ನು ಕೇಳಿದ್ದು? ಫಾದರ್ನ ಕೇಳ್ತಾನಲ್ವಾ, ನಾನು ಲ್ಯಾಂಪನ್ನು ರೂಮಲ್ಲಿ ಇಟ್ಕೋಬೋದಾ ಅಂತ. ಸೊ ಹಿಸ್ ಫಾದರ್. ಸಿ, ವೈ ಡಿಡ್ ದ ಸ್ಪೀಕರ್ ವಾಂಟ್ ಎ ಲ್ಯಾಂಪ್ ಬರ್ನಿಂಗ್? ಯಾಕೆ ಅವನಿಗೆ ಲ್ಯಾಂಪ್ ಬರ್ನಿಂಗ್ ಆಗ್ತಾ ಇರಬೇಕಾಗಿತ್ತು? ಹಿ ವಾಸ್ ಅಫ್ರೇಡ್ ಆಫ್ ದ ಡಾರ್ಕ್. ಕತ್ತಲು ಅಂದರೆ ಅವನಿಗೆ ಭಯ, ಹಾಗಾಗಿ ಬೆಳಕಿರಲಿ ಅಂತ ಅವನು ಕೇಳ್ತಾ ಇದ್ದಾನೆ ಲ್ಯಾಂಪನ್ನು. ನೆಕ್ಸ್ಟ್ ಕ್ವೆಶನ್, ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಏನು ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಮ್ಮ, ನಿನಗೆ ಸ್ವಲ್ಪ ಫೀಲ್ ಬೆಟರ್ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಹೇಳಿದವರು? ಹೂ ಮೇಡ್ ದಿ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಆಂಟ್ ಸುಶೀಲಾ ಹೇಳಿರ್ತಕ್ಕಂಥದ್ದು. ಯಾರಿಗೆ ಹೇಳ್ತಾಳೆ? ಹೂ ವಾಸ್ ದಿಸ್ ಸೆಡ್ ಟು? ಸ್ಮಿತಾ ಅಲ್ಲಿ ಹೇಳ್ತಾಳೆ ಅಲ್ವಾ. ನೆಕ್ಸ್ಟ್, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ದಿಸ್? ಯಾವ ಕಾರಣದಿಂದ? ಬಿಕಾಸ್ ಸ್ಮಿತಾ ವಾಸ್ ವೆರಿ ಸ್ಯಾಡ್ ಅಬೌಟ್ ದ ಕಂಡೀಷನ್ ಆಫ್ ಅನಂತ್ ಅಲ್ವಾ. ಸೊ ಸೇಮ್ ಪಾಯಿಂಟ್. ಸ್ಮಿತಾ ವಾಸ್ ಸ್ಯಾಡ್ ದ್ಯಾಟ್ ಅನಂತ್ ಕುಡ್ ನಾಟ್ ಗೋ ವಿತ್ ಹರ್ ಟು ದ ಕನ್ಸರ್ಟ್. ಎಸ್, ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಹಿ ಕುಡಂಟ್ ಅಟೆಂಡ್ ದ ಕನ್ಸರ್ಟ್ ಆಫ್ ರವಿಶಂಕರ್. ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ದ್ಯಾಟ್ಸ್ ವೈ ಶಿ ವಾಸ್ ವೆರಿ ಸ್ಯಾಡ್. ಯಾಕಂದರೆ ಪಾಪ ಅವನ ಆಸೆ ಅದಾಗಿರುತ್ತೆ, ಹಾಗಾಗಿ. 29th one, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಏನು ಈ ಮಗು ಚೈಲ್ಡ್ ನನ್ನ ಮತ್ತು ಸಾವಿನ ಮಧ್ಯೆ ನಿಂತ್ಕೊಂಡ ಅಂತಕ್ಕಂತಹ ಒಂದು ಸೆಂಟೆನ್ಸ್ ಇದಾಗಿದೆ. ಹೂ ಆಸ್ಕ್ಡ್ ದಿಸ್ ಕ್ವೆಶನ್? ಕೊಲಂಬಸ್ ಕೇಳ್ತಾರಲ್ವಾ. ಕೊಲಂಬಸ್ ಯಾವಾಗ ಕೇಳ್ತಾರೆ? ಇನ್ಸಿಡೆಂಟ್ ನೆನಪಿರ್ಬೋದು ನಿಮಗೆ. ಯಾವಾಗ ಇವರು ಸೇಲರ್ಸ್ ಕೊಲಂಬಸ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೊರಡ್ತಾರೋ ಆಗ ಪೇಪೆ ಅಡ್ಡ ಬರ್ತಾನೆ. ಆ ಸಂದರ್ಭದಲ್ಲಿ ಹೇಳೋ ಮಾತು ಇದಾಗಿದೆ ವಿದ್ಯಾರ್ಥಿಗಳೇ. ಕ್ವೆಶನ್ ಬಿ ನೋಡಿ, ಹೂ ಇಸ್ ದ ಚೈಲ್ಡ್ ಮೆನ್ಷನ್ಡ್ ಹಿಯರ್? ಪೇಪೆ, ಅವನೇ ಅಡ್ಡ ಬಂದವನು. ಸಿ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಹಿಯರ್? ಎಸ್, ಆ ಒಂದು ಮೀನಿಂಗ್ ಏನು? ಹಿ ವಾಸ್ ಸರ್ಪ್ರೈಸ್ ಬೈ ಪೇಪೆಸ್ ಲಾಯಲ್ಟಿ. ಅವನಿಗೆ ಆಶ್ಚರ್ಯ ಅನಿಸುತ್ತೆ, ಎಲ್ಲ ಈ ಸೇಲರ್ಸು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಬಟ್ ಈ ಚಿಕ್ಕ ಚೈಲ್ಡ್ ಏನಿದಾನೋ ಪೇಪೆ, ಅವನ ಒಂದು ನಿಯತ್ತನ್ನು ಕಂಡು ಅವನಿಗೆ ಆಶ್ಚರ್ಯ ಅನಿಸುತ್ತೆ. ಇವರೆಲ್ಲರೂ ಅವನ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾ ಇದ್ರೆ ಆ ಸಣ್ಣ ಹುಡುಗ ರಕ್ಷಣೆಗೆ ನಿಂತಿದ್ದಾನೆ, ಅವನ ಒಂದು ನಿಯತ್ತನ್ನು ತೋರಿಸ್ತಾ ಇದ್ದಾನೆ. ಬಿಕಾಸ್ ಹಿ ಟ್ರೈ ಟು ಪ್ರೊಟೆಕ್ಟ್ ಹಿಮ್ ಬೈ ಆ್ಯಂಗ್ರಿ ಸೀಮೆನ್. ಕೋಪಗೊಂಡಿರೋ ಈ ಒಂದು ಸೀಮೆನ್ಗಳಿಂದ ಕೊಲಂಬಸ್ನನ್ನು ರಕ್ಷಣೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾನೆ. ಹಾಗಾಗಿ ಸರ್ಪ್ರೈಸ್ ಅನಿಸುತ್ತೆ. ಈ ಒಂದು ಮಾತನ್ನು ಹೇಳ್ತಾರೆ ಕೊಲಂಬಸ್. ಇನ್ನು ನೆಕ್ಸ್ಟ್, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು? ನಿನಗೆ ನಾನು ಬೇರೆ ಹಾಡು ಯಾವುದೂ ಇಲ್ವಾ ನಾನು ಹೇಳಲಿಕ್ಕೆ ಅಂತ ಕೇಳ್ತಕ್ಕಂಥದ್ದು. ಸೊ ಕೇಳಿದವ್ರು ಯಾರು? ಐ ರೆಫರ್ ಟು, ಐ ಅಂದರೆ ಯಾರು ಇಲ್ಲಿ ಅಂತ ಕೇಳಿದ್ದಾರೆ. ಪೋಯೆಟ್. ದ ಸಾಂಗ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂತಹ ಒಂದು ಲೈನ್ ಇದು ವಿದ್ಯಾರ್ಥಿಗಳೇ. ಹೂ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾರಿಗೆ ಹೇಳ್ತಾರೆ? ಮದರ್ ಇಂಡಿಯಾ ಹೇಳ್ತಾರೆ. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಹೇಳ್ತಾರೆ? ಬಿಕಾಸ್ ಮದರ್ ಇಂಡಿಯಾ ಇಸ್ ನಾಟ್ ಅಲೋವಿಂಗ್ ದ ಪೋಯೆಟ್ ಟು ಸಿಂಗ್ ಆಫ್ ಡಿಸೈರ್ಡ್ ಸಾಂಗ್ಸ್. ಎಸ್, ನಮ್ಮ ಪೋಯೆಟ್ ಏನು ಮಾಡ್ತಾರೆ? ಹಿ ವಿಶಸ್ ಟು ಸಿಂಗ್ ಬೇರೆ ಬೇರೆ ಥಿಂಗ್ಸನ್ನು ತೆಗೆದುಕೊಂಡು ಐ ವಾಂಟ್ ಟು ಸಿಂಗ್ ಎ ಸಾಂಗ್ ಅಂತ ಹೇಳ್ತಾರೆ. ಬಟ್ ಮದರ್ ಇಂಡಿಯಾ ಇಸ್ ನಾಟ್ ಅಗ್ರೀಯಿಂಗ್. ಶಿ ಈಸ್ ಆಸ್ಕಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಬೇರೆ ಬೇರೆ ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ. ಇದು ಬೇಡ, ಇದ್ರ ಮೇಲೆ ಹೇಳು, ಇದು ಬೇಡ, ಇದ್ರ ಮೇಲೆ ಹೇಳು ಅಂತ. ದ್ಯಾಟ್ಸ್ ವೈ ಹಿ ಗಾಟ್ ಆ್ಯಂಗ್ರಿ. ಸೊ ಇದಿಷ್ಟು ಪಾಯಿಂಟ್ಗಳು ವಿದ್ಯಾರ್ಥಿಗಳೇ. ಇನ್ನು ವಿದ್ಯಾರ್ಥಿಗಳೇ ನೋಡಿ, ಪ್ರೊಫೈಲ್ ರೈಟಿಂಗ್ ಇರ್ಬೋದು, ಸ್ಟೋರಿ ರೈಟಿಂಗ್, ಪಿಕ್ಚರ್ ರೈಟಿಂಗ್ ತುಂಬ ಸುಲಭವಾಗಿದ್ದಾವೆ. ಯು ಕ್ಯಾನ್ ರೈಟ್ ದೆಮ್. ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಅಪ್ಲೋಡ್ ಮಾಡ್ತೇನೆ. ಮೆಮೊರೈಸೇಷನ್ ಸರಿಯಾಗಿ ಕಲ್ತ್ಕೊಳ್ಳಿ. ಬ್ಲೈಂಡ್ ಬಾಯ್ ಮತ್ತು ಕ್ವಾಲಿಟಿ ಆಫ್ ಮರ್ಸಿ ಕಲ್ತ್ಕೊಳ್ರಿ. ಪ್ಯಾಸೇಜ್ ಇದೆ, ಕೀವರ್ಡ್ಸನ್ನು ಹುಡುಕಿ ವಿದ್ಯಾರ್ಥಿಗಳೇ. ಪ್ಯಾಸೇಜ್ ಕೊಟ್ಟಾಗ ನೋಡಿ ಕ್ವೆಶನ್ನಲ್ಲಿ ವಾಟ್ ಶುಡ್ ವಿ ಡೂ ಟು ಮೇಕ್ ಅವರ್ ಪೀಪಲ್ ಹ್ಯಾಪಿಯರ್ ಅಂತ ಇದೆ ಅಲ್ವಾ. ಸೊ ನಾವು ಇಲ್ಲಿ
ಪೀಪಲ್, ಹ್ಯಾಪಿಯರ್ ಈ ರೀತಿಯ ಪದಗಳನ್ನು ಹುಡುಕಿ ಅದನ್ನು ನಾವೇನು ಮಾಡಬೇಕು, ಪ್ಯಾಸೇಜಲ್ಲಿ ಹುಡುಕಬೇಕು. ಹುಡುಕಿದರೆ ನಿಮಗೆ ಕೀ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಕೀ ಆನ್ಸರ್ನ ಹುಡುಕಿಕೊಂಡು ನೀವು ಆನ್ಸರ್ನ ಬರೀರಿ. ಇನ್ನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥದ್ದು ಫಿಕ್ಸ್ ಆಗಿರೋ ಕ್ವಶನ್ ತುಂಬ ಸಾರಿ ಬರ್ತಾನೆ ಇದೆ. ಹೌ ಡಿಡ್ ದ ಗ್ರ್ಯಾಂಡ್ ಮಾ ಗೆಟ್ ಹರ್ ವಿಶ್ ಆಫ್ ಲಿವಿಂಗ್ ಇನ್ ದ ಟ್ರೀ ಹೌಸ್ ಫುಲ್ಫಿಲ್ಡ್. ಇದನ್ನು ನೀವೇನು ಮಾಡ್ಬೋದು, ಕಂಪ್ಲೀಟಾಗಿ ಸಮರಿ ಬರೆದ್ರೆ ಸಾಕು ವಿದ್ಯಾರ್ಥಿಗಳು, ಇದೇನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಕೋಬೇಡಿ. ಹೌ ಡಸ್ ದ ಮದರ್ ಅರ್ತ್ ಎಕ್ಸ್ಪ್ರೆಸ್ ಹರ್ ಎಮೋಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಪೋಯಮ್ ಸಮರಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಇದು ಕೂಡ. ಸೊ ನಿಮ್ಗೆ ಈಜಿ ಎಷ್ಟು ಅನ್ಸಿರೋದನ್ನು ಯು ಕ್ಯಾನ್ ರೈಟ್. ಅದೇ ರೀತಿ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಕೂಡ ಇದೆ. ನಿಮ್ಗೆ ಯಾವ್ದು ಈಜಿ ಅನಿಸುತ್ತೋ ಅದನ್ನು ಬರೀರಿ. ಇನ್ನು ಎಸ್ಸೆ ರೈಟಿಂಗಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸ್ ಇದೆ, ಇಂಟರ್ನೆಟ್ ಇದೆ, ನೀಡ್ ಆಫ್ ಮಾರಲ್ ಎಜುಕೇಷನ್ ಇದೆ. ಈ ಒಂದು ಎಸ್ಸೆ ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ಸಿಂಪಲ್ ಸೆಂಟೆನ್ಸ್ಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಈ ಎಲ್ಲ ಎಸ್ಸೆಗಳನ್ನು ಅಲ್ಲಿ ಕೊಟ್ಟಿರೋ ಸಿಂಪಲ್ ಲೈನ್ಸ್ ಏನಿದಾವೋ ಅವುಗಳನ್ನು ಕಲ್ತ್ಕೊಳ್ಳಿ. ನಿಮಗೆ ಖಂಡಿತ ಎಸ್ಸೆ ರೈಟಿಂಗ್ ತುಂಬ ಈಸಿ ಅನಿಸುತ್ತೆ. ಇನ್ನು ಲೆಟರ್ ಇದೆ, 2 ಲೆಟರ್ ಇದ್ದಾವೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ನೀವು ಆ ಲೆಟರ್ನ ಬರೀರಿ ವಿದ್ಯಾರ್ಥಿಗಳೇ. ಈ ಒಂದು ಕ್ವಶನ್ ಪೇಪರ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಬೇರೆ ಲೆಸನ್ ಬೇಕು, ಕ್ವಶನ್ಗೆ ಆನ್ಸರ್ ಬೇಕು ಅಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅವುಗಳಿಗೂ ಕೂಡ ಆನ್ಸರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ ವಿದ್ಯಾರ್ಥಿಗಳೇ. ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.